ಓಕೆ, ಇಂದಿನ ಕವಿತೆ ಅವಳೇಕೆ ಹೀಗಾದಳು. ಕಡ್ಡಿ ಕಪ್ಪೂರದ ಬೊಂಬೆಯಂತಿದ್ದ ಅವಳು ದಿಢೀರನೆ ಸೈಕಲ್ ಟೈರ್ಗಿಂತ ವೇಗವಾಗಿ ಊದಿಕೊಂಡಳಂತೆ. ತವರ ತಂಗಳು ಒಣಗಿಸಿತ್ತು. ಅತ್ತೆ ಮನೆ ಹತ್ತಿಗಿಂತ ಮೆತ್ತಗೆಂದು ನಗಾಡುತ್ತಾರಂತೆ ಹೊರಜನ. ಅವಳ ಒಳಮನಸ್ಸು ಹೊಕ್ಕು ಕೇಳಿದವರು ಯಾರಿಹರು ಅವರಲ್ಲಿ. ದಿಢೀರನೆ ಹೊಸತನಕ್ಕೆ ಹೊಂದಿಕೊಳ್ಳದ ಅವಳ ಒಳಾಂಗಣ ಯುದ್ಧ ಅವಳಷ್ಟೇ ಬಲ್ಲಳು. ಭಾವನೆಗೆ ತಕ್ಕ ಹಾರ್ಮೋನುಗಳು ಮತ್ತಷ್ಟು ಕುಗ್ಗಿಸಿ ನಡುಗಿಸಿರುತ್ತವೆ. ಸುಖ ಸುಮ್ಮನೆ ಅಮ್ಮ ನೆನಪಾದಾಗ, ಗಂಟಲು ದುಃಖದ ಮಡುವುಗಟ್ಟಿದಾಗ, ಸಾಂತ್ವನದ ಕೈ ತಲೆ ಸವರೆದಾಗ ಥೈರಾಯ್ಡ್ ಎಂಬ ಭೂತ ಒಕ್ಕರಿಸುತ್ತದೆ. ಕಟ್ಟಿಕೊಂಡ ಗಂಟಲು ಕುತ್ತಿಗೆ ಸುತ್ತ ಗ್ರಹಣ ಹಿಡಿಸುತ್ತದೆ. ಹಾಲುಗೆಣ್ಣೆಯಲ್ಲಿ ಮೊಡವೆಗಳು ಮುತ್ತಿಕ್ಕಿ ಮೊಗದ ಕಳೆ ಹೀರುವ ಕೂದಲು ಮೊಳಕೆ ಒಡೆಯುತ್ತವೆ. ಕಣ್ಣ ಸುತ್ತ ಕನಸುಗಳು ಮಾಸಿದಾಗ ಕತ್ತಲು ಕವಿದು ವಿಟಾಮಿನ್ಗಳ ಕೊರತೆ ಎದ್ದು ಹೊಡೆಯುತ್ತವೆ. ಸಾಲದಂತೆ ಋತುಚಕ್ರದ ಏರುಪೇರು ಶುರುವಾದದ್ದು ಆವಾಗಲೇ. ಅವಳಿಗೆ ಹೃದಯ ಮಿಡಿಯುವುದಷ್ಟೇ ಅಲ್ಲ, ನುಡಿಯುವುದನ್ನು ಕೇಳುವ ಕಿವಿ ಇರಬೇಕೆನಿಸುತ್ತದೆ. ನಿನಗೇನು ಅರ್ಥವಾಗುವುದು ತೆಪ್ಪಗಿರು ಎನ್ನುವ ಬೆಪ್ಪು ಮಾತುಗಳು ತೆಪ್ಪಗಿರಿಸಿ ದಪ್ಪವಾಗಿ ಬಿಡುತ್ತಾಳೆ. ಆಗವಳ ರೋಧನೆ ಹೇಳತೀರದು. ಬಳ್ಳಿಯಂತಿದ್ದ ನಡು ಬೊಜ್ಜು ತುಂಬಿದ ಮಡುವಾಗುತ್ತದೆ. ಬೆನ್ನು ಹುರಿ ನೋವು ತಿಂದು ನರಳಾಡುತ್ತದೆ. ಸರ್ಜರಿ, ಬೊಜ್ಜುತನ, ಪಂಜತನದ ಜಂಟಿ ರೋಗಗಳು ಲಗ್ಗೆ ಇಟ್ಟು ಲಗಾಮು ಹರಿದ ಕುದುರೆಯಂತೆ ಯುದ್ಧ ಸಾರುತ್ತವೆ. ಆಗಲೇ ಅವಳು ಹೀಗಾದಳು. ಈಗಲಾದರೂ ನೀವು ಮಾಡಬೇಕಾಗಿರುವುದೇನು? ಸಾಧ್ಯವಾದರೆ ಇದ್ದಂತೆ ಒಪ್ಪಿಕೊಳ್ಳಿ. ಸಾಂತ್ವನದ ಮಾತುಗಳನ್ನಾಡಿ, ಎದೆಗವಚಿಕೊಂಡು ಧೈರ್ಯ ಹೇಳಿ. ಎಲ್ಲದರಿಂದ ಹೊರಬರುವ ದಾರಿ ಕೊಡಿ, ಕೈ ಹಿಡಿದು ಮುನ್ನಡೆಸಿ. ಇದು ನೀವವಳಿಗೆ ಮಾಡುವ ದೊಡ್ಡ ಉಪಕಾರ. ಥ್ಯಾಂಕ್ ಯು ಸೋ ಮಚ್.